ನನ್ನ ಹೆಸರು ನಟರಾಜು ಅಂತೇಳಿ, ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಉಳಿಮಾವು ಗ್ರಾಮ. ನಮ್ಮ ನೇಗಿಲ ಯೋಗಿ ಕೃಷಿ ಸೇವಾ ಕೇಂದ್ರದ ಪ್ರೊಪೈಟ್ರು. ನಮಗೆ ತುಂಬ ದಿನದಿಂದ ರೈತರದು ಒಂದೇ ಪ್ರಶ್ನೆ. ನಮಗೆ 3-4 ಸಮಸ್ಯೆ ಇದೆ. ತ್ರಿಪ್ಸ್ ಇದೆ, ಮೈಟ್ಸ್ ಇದೆ, ಎಪಿಡ್ಸ್ ಇದೆ, ಊಜಿ ಇದೆ, ಮತ್ತು ಹುಳುಗಳಿದೆ. ಈ ಎಲೆ ಮುದುರುಗ ರೋಗ ಬರ್ತದೆ. ಇದೆಲ್ಲಕ್ಕೂ ಒಂದೇ ಔಷಧಿ ಕೊಡಿ, 4-5 ಔಷಧಿ ಕೊಡಬೇಡಿ ಅಂತ ಕೇಳ್ತಾಯಿದ್ರು. ಅದಕ್ಕೆ ಇತ್ತೀಚೆಗೆಲ್ಲ ನೀವು ಕೇಳಿರ್ಬೋದು, PA ಕಂಪ್ನಿಯ ಒಂದು ಫೇಮಸ್ ಉತ್ಪನ್ನ ಗ್ರೋಪ್ರಿಯಾ ಅಂತೇಳಿ. ಅದು ಇತ್ತೀಚೆಗೆ ನಮ್ಮ ರೈತ ಸಮುದಾಯದಲ್ಲಿ ಒಂದು ಹೊಸ ಸಂಚಲನವನ್ನು ಉಂಟು ಮಾಡಿದೆ. ಇದು ಗ್ರೋಪ್ರಿಯಾ ಅಂತ. ಇದು ಎಲ್ಲ ಥರದ ಒಂದು 5-6 ಸಮಸ್ಯೆಗಳಿಗೆ ಇದೊಂದೇ ಔಷಧಿ ಪರಿಹಾರ ಆಗುತ್ತೆ. ಒಂದು 25 ml ಒಂದು 5-6 ಕ್ಯಾನು ಕೊಡ್ಬೋದು. ನೀವು 50 ml ಒಂದು ಎಕರೆಗೆ ಆಗುತ್ತೆ, 12 ಕ್ಯಾನು ಕೊಡ್ಬೋದು. ನೀವು ಟೊಮೊಟೊ ಇರ್ಬೋದು, ಬದನೆ ಇರ್ಬೋದು, ಮೆಣಸು ಇರ್ಬೋದು, ಅಥವಾ ಬೀನ್ಸು, ಇನ್ನಿತರ ತರಕಾರಿಗಳ ಇರ್ಬೋದು. ಅಲ್ಲೇನು ನಿಮಗೆ ಎಲೆ ಮುದುರೋ ರೋಗ ಬರ್ತದೆ, ಅಥವಾ ಹುಳುಗಳ ಬಾಧೆ ಇದೆ, ತ್ರಿಪ್ಸ್ ಇದೆ, ಮೈಟ್ಸ್ ಇದೆ, ಮತ್ತು ಈ ಊಜಿ ಬಾಧೆ ಇದೆ, ಟೊಮೊಟೊ ಬರುವಂಥ ಟೂಟ ಆಗಿರ್ಬೋದು. ಆ ಟೂಟ ಅಂತೂ ತುಂಬ ಸಮಸ್ಯೆ ಇತ್ತು. ಬೇರೆ ಬೇರೆ ಔಷಧಿಗಳನ್ನ ಹೊಡೆದು ಸಾಕಾಗಿ ಅವರು ಪರಿಹಾರನೇ ಇಲ್ಲದೆ ಕೈ ಚೆಲ್ಬಿಟ್ಟಿದ್ರು. ಈಗ ಬಂದಮೇಲೆ ಟೊಮೊಟೊ ಟೂಟಾಗಂತೂ ನಮ್ಮಲ್ಲಂತೂ ಇದನ್ನು ಟೊಮೊಟೊದವರು ಟೂಟ ಔಷಧಿ ಕೊಡಿ ಅಂದ್ಬಿಟ್ಟೇ ಒಂದು ಸುಮಾರು 20-30 ಕಿಲೋಮೀಟ್ರಿಂದ ಇದನ್ನು ಬಂದು ತೊಗೊಂಡೋಗ್ತಾರೆ. ತುಂಬ ಚೆನ್ನಾಗಿದೆ ಗ್ರೋಪ್ರಿಯಾ. ಮತ್ತು ಇದರಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ, ಇದಕ್ಕೆ ನೀವು ಎಕ್ಸ್ಟ್ರಾ ಗಮ್ ಹಾಕೊಳ್ಳೋದಾಗಲಿ ಏನೂ ಬೇಕಾಗಿಲ್ಲ. ಇದರೊಳಗಡೆನೇ ಕೂಡ ಈ ಒಂದು ಗಮ್ಮನ್ನು ಅಳವಡಿಸಿದ್ದಾರೆ. ಮತ್ತು ಮಳೆ ಬಂದು ಇದನ್ನು ಸ್ಪ್ರೇ ಮಾಡೋ ಒಂದು ಅರ್ಧ ಗಂಟೆ ಆದಮೇಲೆ ಮಳೆ ಬಂದರೂ ಕೂಡ ಈ ಔಷಧಿಯ ಪರಿಣಾಮ ಏನೂ ಹಾಳಾಗಲ್ಲ, ಹಾಗೇ ಇರ್ತದೆ. ಅದೇ ಮಳೆ ಬರೋ ಟೈಮಲ್ಲೂ ಕೂಡ ನೀವು ಇನ್ನೊಂದು 1 ಗಂಟೆ 2 ಗಂಟೆ ಮಳೆ ಬರ್ತದೆ ಅಂತಂದರೂ ಕೂಡ ಇದನ್ನು ಸ್ಪ್ರೇ ಮಾಡ್ಬೋದು. ರೇಟು ಕೂಡ ರೀಸನಬಲ್ ಆಗಿದೆ, ಮತ್ತು ಎಕೋ ಫ್ರೆಂಡ್ಲಿ ಇದೆ. ಯಾವುದೇ ಥರದ ವಾಸನೆ ಆಗಲಿ ಮತ್ತೊಂದಾಗಲಿ ಏನೂ ಇಲ್ಲ. ಯಾವುದೇ ಥರದ ಏನು ಹಾನಿಕಾರಕವಾದ ಇದು ರೆಡ್ ಸಿಂಬಲ್ಲು, ಯೆಲ್ಲೋ ಸಿಂಬಲ್ ಏನಿಲ್ಲ. ಇದು ಬ್ಲೂ ಕಲರ್ದು ಸಿಂಬಲ್ ಇದೆ. ಅದರಿಂದ ಎಲ್ಲ ರೈತರು ಅತಿ ಹೆಚ್ಚಾಗಿ ಕೋಸು ಬೆಳೆಯವರಾಗಲಿ ಎಲ್ಲರೂ ಕೂಡ ಇದನ್ನು ಬಳಸೋದು ಉತ್ತಮ ಅಂತೇಳಿ ನನ್ನ ಅಭಿಪ್ರಾಯ. ಧನ್ಯವಾದಗಳು. ಥ್ಯಾಂಕ್ ಯು.